ನಾವ್ ಹೇಳ್ತಿರೋದಲ್ಲ ಮಾತಾಡ್ಸಿ ಪ್ಲೀಸ್ ಅಂತ, ಪವಿತ್ರ ಕೇಳ್ಕೊಳ್ತಾ ಇರುವಂತದ್ದಲ್ಲಿ ಮಾತಾಡ್ಸಕ್ ಹೇಳಿ, ಅವರನ್ನ ಮಾತಾಡ್ಸಕ್ ಅವಕಾಶ ಮಾಡ್ಕೊಡಿ ಅಂತ ಪವಿತ್ರ ಗೌಡ ದರ್ಶನ್ ಅವರ ಹತ್ರ ಕೇಳ್ಕೊಳ್ಳುವಂತ ನಿಟ್ಟಿನಲ್ಲಿ ಅಲ್ಲಿನ ಜೈಲಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಶುರು ಆಗಿದೆ. A1 ಪವಿತ್ರ ಗೌಡಗೆ ಟೆನ್ಷನ್ ಕೂಡ ಇರುವಂತದ್ದು. ಜೈಲಿನಲ್ಲಿ ಚಡಪಡಿಸ್ತಾ ಇದ್ದಾರಂತೆ ಪವಿತ್ರ ಗೌಡ. ಜೈಲಿನಲ್ಲಿ ಇಟ್ಕೊಂಡು ಚಡಪಡಿಕೆ ಫುಲ್ಲು. ದರ್ಶನ್ ಭೇಟಿಗೆ ಪವಿತ್ರ ಗೌಡ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ದರ್ಶನ್ ಭೇಟಿ ಆಗುವಂತ ನಿಟ್ಟಿನಲ್ಲಿ ಶತಪ್ರಯತ್ನ ಅಂತ ಡಿಜಿಪಿ ಅಲೋಕ್ ಕುಮಾರ್ ಭೇಟಿಯ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಮೊನ್ನೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು, ರೌಂಡ್ಸ್ ಹಾಕಿದ್ರು. ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಭೇಟಿಗೆ ಅವಕಾಶವನ್ನ ಕೇಳಿದ್ರಂತೆ ಪವಿತ್ರ ಗೌಡ. ಕೇಸ್ ಬಗ್ಗೆ ದರ್ಶನ್ ಜೊತೆ ಮಾತನಾಡಬೇಕು, ಅವಕಾಶ ಕೊಡಿಸಿ ಅಂತ ಕೇಳಿದ್ದಾರೆ. ಸಾರ್ ಅಂತ ಕೇಳಿದ್ದಾರೆ, ಅವಕಾಶ ಕೊಡಿಸಿ ಸಾರ್, ಅವ್ರ ಹತ್ರ ಮಾತಾಡಬೇಕು ಅಂತ. ಜೈಲಧಿಕಾರಿಗಳ ಬಳಿಯೂ ಕೂಡ ಪದೇ ಪದೇ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಕಾನೂನಿನಲ್ಲಿ ಅವಕಾಶ ಇದ್ರೆ ಭೇಟಿಯನ್ನ ಮಾಡಿಸ್ತೇವೆ ಪವಿತ್ರ ಗೌಡಗೆ ತಿಳಿಸಿರುವಂಥದ್ದು ಜೈಲಧಿಕಾರಿಗಳು. ಕೇಸ್ ಹೆಸರಿನಲ್ಲಿ ದರ್ಶನ್ ಭೇಟಿಗೆ ಪ್ರಯತ್ನವನ್ನ ಪಡ್ಲಾಗ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಪವಿತ್ರ ಗೌಡಗೆ ಅವರ ಆಸೆಗೆ ದರ್ಶನ್ ಒಂಥರ ಶಾಕಿಂಗ್ ಸ್ಟೇಟ್ಮೆಂಟ್. ಏನಪ್ಪಾ ಅಂದ್ರೆ, ನಾನಂತೂ ಭೇಟಿ ಆಗಲ್ಲ, ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್. ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ, ಕ್ಲಿಯರ್ ಸ್ಟ್ಯಾಂಡ್ ಇದೆ ಇಲ್ಲಿ ದರ್ಶನ್. ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು, ಭೇಟಿ ಆಗಬಾರ್ದು ಅಂತ. ಇಷ್ಟೆಲ್ಲ ಅವಾಂತರಕ್ಕೆ ಯಾರು ಕಾರಣ, ಏನು ಕಾರಣ, ಯಾವ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್ ಗೊತ್ತಿದೆ ಅವರಿಗೆ. ಯಾವುದೇ ಕಾರಣಕ್ಕೂ ಭೇಟಿ ಆಗಲ್ಲ ಅಂತ ಹೇಳಿದಾರಂತೆ ದರ್ಶನ್. ಯಾಕಂದ್ರೆ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಹೊರಗಡೆ. ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಡ್ಬರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನು ಮೈ ಮೇಲೆ ಹಾಕೊಂಡು ಹೋಗ್ತಾ ಇರುವಂಥದ್ದು, ಮುನ್ನುಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವರಿಬ್ಬರು ಭೇಟಿ ಆದ್ರೆ ಅವರಿಗೂ ಕೂಡ ಒಂದು ರೀತಿಯಾದಂಥ ಶಾಖೆ. ಏನ್ ಬಿಂಬಿತ ಆದಂತಾಗುತ್ತೆ, ಏನ್ ಪಾಠ ಕಲ್ತಂತಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತವಲ್ಲ. ಆದರೆ ಪವಿತ್ರ ಗೌಡ ಮಾತ್ರ ದರ್ಶನ್ ಭೇಟಿ ಆಗಬೇಕು, ಕೇಸ್ ನೆಪದಲ್ಲಿ, ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕು, ದರ್ಶನ್ ಭೇಟಿ ಆಗಬೇಕು ಅಂತ ಕೇಳ್ತಾ ಇದ್ದಾರಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಪವಿತ್ರ ಗೌಡ ಮನವಿ ಮಾಡ್ಕೊಂಡಿರುವಂಥದ್ದು ಅಲೋಕ್ ಕುಮಾರ್ ಅವರು ಹೋದಂತ ಸಂದರ್ಭದಲ್ಲಿ ಏನಂತ ಮನವಿ ಮಾಡ್ಕೊಂಡ್ರಂತೆ? ಅಲ್ಲಿ ಭೇಟಿಗೆ ಆ ರೀತಿಯಾಗಿ ಅವಕಾಶ ಇರುತ್ತಾ ಆರೋಪಿಗಳು ಭೇಟಿ ಆಗ್ಲಿಕ್ಕೆ? ಮತ್ತು ಒಂದ್ ಕಡೆ ಇದಕ್ಕೆ ದರ್ಶನ್ ರಿಯಾಕ್ಷನ್ ಹೇಗಿತ್ತು ಅಂತ? ಪೃಥ್ವಿ, ಈಗಾಗಲೇ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿ 7 ಜನ ಒಳಗಡೆ ಇದ್ದಾರೆ. ದರ್ಶನ್ ಮತ್ತೆ ಉಳಿದ ಆರೋಪಿಗಳು, ಮೇಲ್ ಆರೋಪಿಗಳು ಯಾರೆಲ್ಲ ಇದ್ದಾರೆ ಅಂದರೆ ಲಕ್ಷ್ಮಣ್ ಆಗಿರ್ಬೋದು, ಮತ್ತೆ ಜಗದೀಶ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದೇ ಬ್ಯಾರಕ್ನಲ್ಲಿದ್ದಾರೆ. ಮತ್ತು ಪವಿತ್ರ ಗೌಡ ಮಹಿಳಾ ಬ್ಯಾರಕ್ನಲ್ಲಿದ್ದಾರೆ. ಆದರೆ ಪವಿತ್ರ ಗೌಡ ದರ್ಶನ್ರನ್ನ ಭೇಟಿ ಆಗಬೇಕು ಅಂತೇಳಿ ಸಾಕಷ್ಟು ಆತುರುತ್ತಿದ್ದಾರೆ ಅನ್ನೋಂಥ ವಿಚಾರಗಳು ಸದ್ಯಕ್ಕೆ ಗೊತ್ತಾಗ್ತಿದೆ. ಯಾಕಂದರೆ ಈ ಮುಂಚೆ ಅವರನ್ನು ಕೋರ್ಟ್ಗೆ ಕರೆತರುವಂಥ ಸಂದರ್ಭದಲ್ಲಿ ಹಾಗೋ ಹೇಗೋ ದರ್ಶನನ್ನು ನೋಡೋದಾಗಿರ್ಬೋದು, ಮತ್ತು ಅವ್ರ ಜೊತೆ ಮಾತನಾಡೋದಕ್ಕೆ ಪ್ರಯತ್ನ ಪಡುವಂಥ ಕೆಲಸವನ್ನು ಪವಿತ್ರ ಗೌಡ ಮಾಡ್ತಿದ್ರು. ಆದರೆ ಈಗ ಜೈಲಿನಲ್ಲಿ ಇರೋ ಕಾರಣದಿಂದ ಎಲ್ಲರಿಗೂ ಕೂಡ ಬೇರೆ ಬೇರೆ ಸಪ್ರೇಟ್ ಬ್ಯಾರಕ್ ಇದೆ. ಅಂದರೆ ಪವಿತ್ರ ಗೌಡರನ್ನು ಮಹಿಳಾ ಬ್ಯಾರಕ್ನಲ್ಲಿ ಹಾಕಲಾಗಿದೆ, ಮತ್ತು ದರ್ಶನ್ ಮತ್ತು ಉಳಿದ ಆರೋಪಿಗಳನ್ನು ಒಂದೇ ಬ್ಯಾರಕ್ನಲ್ಲಿ, ಮಾಮೂಲಿ ಬೇರೆ ಬ್ಯಾರಕ್ನಲ್ಲಿ ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ರನ್ನ ಭೇಟಿ ಮಾಡಿ ಮಾತಾಡಬೇಕು ಅಂತೇಳಿ ಪವಿತ್ರ ಗೌಡ ಅಲ್ಲಿನ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗ್ತಿದೆ. ಇತ್ತೀಚೆಗಷ್ಟೇ DGP ಆಗಿರುವಂಥ ಅಲೋಕ್ ಕುಮಾರ್ ಅವರು ಕೂಡ ಹೋಗಿ ಬ್ಯಾರಕ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಬ್ಯಾರಕ್ ಆಗಿರ್ಬೋದು, ಮತ್ತು ದರ್ಶನ್ ಅವರ ಬ್ಯಾರಕ್ಗೂ ಕೂಡ ಹೋಗಿ ಭೇಟಿ ಮಾಡಿ, ನಿಮಗೇನಾದರೂ ಸಮಸ್ಯೆ ಇದೆಯಾ, ಏನಾದರೂ ಸಮಸ್ಯೆ ಇದ್ದರೆ ನಮ್ಗೆ ಹೇಳಿ, ಅದನ್ನು ನಾವು ನಿವಾರಣೆ ಮಾಡ್ತೀವಿ ಅಂತೇಳಿ ಅವರನ್ನು ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು DGP ಅಲೋಕ್ ಕುಮಾರ್ ಅವರು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ನಾವು ದರ್ಶನ್ರನ್ನ ಮೀಟ್ ಮಾಡಬೇಕು, ಅವರಿಗೆ ಮೀಟ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರು ಪೊಲೀಸರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾನ್ಯುವಲ್ನಲ್ಲಿ ಬೇರೆ ಬೇರೆ ಕೈದಿಗಳಿಗೆ ಈ ರೀತಿಯಾಗಿ ಮೀಟ್ ಮಾಡಿಸಬಹುದಾ ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನೋಡಿ ನಾವು ನಿಮಗೆ ವಿಚಾರವನ್ನು ತಿಳಿಸ್ತೇವೆ ಅಂತೇಳಿ ಹಿರಿಯ ಅಧಿಕಾರಿ ಅಲೋಕ್ ಕುಮಾರ್ ಅವರು ಹೇಳಿ ಬಂದಿದ್ದಾರೆ. ಮತ್ತೊಂದು ಕಡೆ ಜೈಲಾಧಿಕಾರಿಗಳ ಮೂಲಕವೂ ಕೂಡ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಕೂಡ ಆಕೆಯನ್ನು ಭೇಟಿ ಮಾಡೋದಕ್ಕೆ ನಿರಾಕರಿಸ್ತಿದ್ದಾರೆ ಅನ್ನುವಂಥ ವಿಚಾರಗಳು ಲಭ್ಯ ಆಗ್ತಿದೆ. ಅದರಲ್ಲೂ ಕೂಡ ಇಷ್ಟೆಲ್ಲ ಘಟನೆಗೆ ಕಾರಣ ಆಗಿದ್ದೇ ನೀವು, ನಿಮ್ಮಿಂದಲೇ ಈ ರೀತಿಯಾಗಿದೆ, ನನಗೆ ಭೇಟಿ ಆಗೋದಕ್ಕೆ ಇಷ್ಟ ಇಲ್ಲ ಅನ್ನೋಂಥ ರೀತಿಯಲ್ಲಿ ಬೇರೆಯವರ ಮೂಲಕ ದರ್ಶನ್ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಅನ್ನೋಂಥ ವಿಚಾರಗಳು ಗೊತ್ತಾಗ್ತಿದೆ.
ಯಾಕಂದ್ರೆ ಈ ಎಲ್ಲ ಕಾರಣಕ್ಕೂ ಕೂಡ ಕೇಂದ್ರ ಬಿಂದು ಯಾರಂದ್ರೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿರುವಂಥ ವಿಚಾರ ಆಗಿರ್ಬೋದು. ಪವಿತ್ರ ಗೌಡ ಪವನ್ ಮೂಲಕ ಒಂದಷ್ಟು ಮೆಸೇಜ್ಗಳನ್ನು ಮಾಡಿ ರೇಣುಕಾ ಸ್ವಾಮಿಯನ್ನ ಕರೆಸ್ಕೊಂಡಿದ್ರು. ಅದಾದ್ಮೇಲೆ ಈ ಒಂದು ಕೊಲೆ ನಡೆದಿತ್ತು. ಈ ಒಂದು ಘಟನೆಗೆ ಎಲ್ಲ ಪವಿತ್ರ ಗೌಡನೇ ಕಾರಣ ಅನ್ನುವಂಥದ್ದು ಈಗಾಗಲೇ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿತ್ತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಡ್ಜ್ ಕೂಡ ಒಂದು ಅಂಶವನ್ನ ಹೇಳುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಈ ಎಲ್ಲ ಘಟನೆಗೆ ಮತ್ತೆ ದರ್ಶನ್ರ ಈ ರೀತಿ ಪರಿಸ್ಥಿತಿಗೆ ನೇರ ಕಾರಣ ಯಾರು ಅಂದರೆ ಅದು ಪವಿತ್ರ ಗೌಡ ಅಂತೇಳಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಪವಿತ್ರ ಗೌಡ ಒಂದಷ್ಟು ಅಂದರೆ ಲಾಯರ್ ಫೀಸ್ಗಾಗಿರ್ಬೋದು ಅದಕ್ಕೂ ಕೂಡ ದರ್ಶನ್ರನ್ನ ಕೇಳಬೇಕು ಅಂತೇಳಿ ಮಾತನಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಅನ್ನೋಂಥ ವಿಚಾರಗಳು ಕೂಡ ಪತ್ತೆ ಆಗ್ತಿದೆ. ಈ ಒಂದು ಸಂದರ್ಭದಲ್ಲೂ ಕೂಡ 20 ಲಕ್ಷ ಕೇಳಿದ್ರು ಅನ್ನುವಂಥ ವಿಚಾರಗಳು ಕೂಡ ಪತ್ತೆ ಆಗ್ತಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ ಕೂಡ ಗೊತ್ತಾಗಬೇಕಿದೆ. ಸದ್ಯಕ್ಕಂತೂ ಜೈಲಿನಲ್ಲಿ ಪವಿತ್ರ ಗೌಡ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಸತತ ಪ್ರಯತ್ನ ಪಡ್ತಿರೋವಂಥದ್ದು ನಿಜ. ಧನ್ಯವಾದ ಮಹದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.